ಅದ್ಭುತವಾದ ರೂಲ್ ಮಾಡಿದರು. ಮಿತ್ರರೇ, ವಿವೇಕಾನಂದರ ಪ್ರೇರಣೆ ಹೆಂಗಿರುತ್ತೆ ಗೊತ್ತಾ? ವಿವೇಕಾನಂದರ ಪ್ರೇರಣೆ ಹೆಂಗಿರುತ್ತೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದ ಯಾರೂ ಕೂಡ ಆರ್ಡಿನರಿ ಆಗಿರಲ್ಲ. ನಾನು ನಿಮ್ಗೆ ಅದಕ್ಕೋಸ್ಕರವೇ ಚಾಲೆಂಜ್ ಕೊಡೋದು, ವಿವೇಕಾನಂದರನ್ನು ತೆರೆದುಕೊಳ್ಳ್ರಲ್ಲ. ಹೃದಯದಲ್ಲಿ 4 ಭಾಗಗಳಿವೆಯಂತೆ. ಓದಿದ್ದೀರಲ್ಲ ಸೈನ್ಸ್ನಲ್ಲಿ 4 ಭಾಗ ಇದೆ. ಆ 4 ಭಾಗಗಳಲ್ಲಿ ಒಂದೊಂದು ಭಾಗ ಒಬ್ಬೊಬ್ಬರಿಗೆ ಕೊಡಿ. ಅಪ್ಪ ಅಮ್ಮನಿಗೊಂದು ಭಾಗ, ನೀವು ಪೂಜೆ ಮಾಡೋ ದೇವರಿಗೊಂದು ಭಾಗ. ಓಕೆ, ನೀವು ಕಾಲೇಜಲ್ಲಿ ಇದ್ದೀರಾ, ಯಾವುದೋ ಹುಡುಗಿಗೂ ಹುಡುಗನಿಗೂ ಒಂದು ಭಾಗ. ಇನ್ನೊಂದು ಕಂಪಾರ್ಟ್ಮೆಂಟ್ ಖಾಲಿ ಇದೆಯಲ್ಲಪ್ಪ, ಆ ಖಾಲಿ ಇರೋ ಒಂದು ಕಂಪಾರ್ಟ್ಮೆಂಟಲ್ಲಿ ವಿವೇಕಾನಂದರನ್ನು ಕೂರಿಸಿ ಅವ್ರನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿ, ಅವ್ರನ್ನ ಓದ್ಲಿಕ್ಕೆ ಶುರು ಮಾಡಿ. ಆ್ಯಂಡ್ ಬಿಲೀವ್ ಮೀ, ಇಲ್ಲಿಂದ ಆಚೆಗೆ ಒಂದು 5 ವರ್ಷದ ನಂತರ ನೀವು ನಂಗೆ ಸಿಗ್ತಿರಲ್ಲ, ಅದ್ಭುತವಾದ ಕೆಲಸ ಮಾಡಿ ಬಂದಿರ್ತೀರ. ನಾನು ಉತ್ತರ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ಇದೇ ಥರದ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಎಲ್ಲ ಕೂರಿಸ್ಬಿಟ್ಟಿದ್ದಾರೆ. ಮಾತು ಮುಗಿದ ನಂತರ ಐ ಸ್ಟಿಲ್ ರಿಮೆಂಬರ್ ದಟ್ ಬಾಯ್. ನಂಗೆ ಗೊತ್ತಿಲ್ಲ ಅವ್ನು ಎಲ್ಲಿದ್ದಾನೋ ಈಗ ಅಂತ. ಅವನು, ನಾನು ಕಾರ್ ಹತ್ತಿದ್ದೀನಿ, ಎಲ್ಲರ ನಡುವೆ ನುಸುಳ್ಕೊಂಡು ಓಡ್ ಬಂದ. ಚಿಕ್ಕ ಹುಡುಗ, ಸ್ವಲ್ಪ ಇಳಿತೀರೇನ್ರಿ ಅಂದ ನನಗೆ. ನಾನು ಯಾವ ಹುಡುಗ ಮಾರೆ ಅವನು ಇಳಿತೀರೇನ್ರಿ ಅಂತಾನಲ್ಲ ನನಗೆ ಅಂತ. ಉಳಿದವ್ರಲ್ಲೇ ಹೋಗೋ ದೂರ ಅದು. ನಾನು ಇರು ಏನು ಹೇಳ್ತಾನೆ ನೋಡೋಣ ಅಂತ ಕಾರಿಂದ ಕೆಳಗಿಳಿದೆ. ಏನಂದ ಗೊತ್ತಾ? ನಾನಿವತ್ತು ಚಿಕ್ಕವನದೀನ್ರಿ. ನಿಮಗೆ ಉತ್ತರ ಕರ್ನಾಟಕದ ಭಾಷೆ ಗೊತ್ತಾಗುತ್ತೋ ಇಲ್ವೋ, ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ನಾನಿವತ್ತು ಚಿಕ್ಕವನಿದ್ದೀನಿ ರೀ, ಆದರೆ ದೊಡ್ಡವನಾಗ್ತೀನಿ ರೀ. ನಾನು ಭಾಳ ದೊಡ್ಡ ಮನುಷ್ಯ ಆಗಿ ತೋರಿಸ್ತೀನಿ ರೀ ನಿಮಗೆ. ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ ರೀ, ಕೂತ್ಕೊಳ್ರಿ ಕಾರ್ ಮೇಲೆ ಹೋಗಿ ಅಂತಂದ. ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ವಿವೇಕಾನಂದರ ಮಾತಿನ ಪ್ರೇರಣೆ ಒಬ್ಬ ವ್ಯಕ್ತಿನ ಏನು ಬದಲಾವಣೆ ತರಬಲ್ಲದು. ಒಂದು ಹೆಣ್ಮಗಳಿದ್ಲು, ನಂಗೆ ಗೊತ್ತಿದೆ ನೀವೆಲ್ಲರೂ ಆ ಹೆಣ್ಮಗಳ ಬಗ್ಗೆ ಕೇಳಿರ್ತೀರಾ. ಕೇಳಲಿಲ್ಲ ಅಂತಂದರೆ ಫಾರ್ ಗಾಡ್ ಸೇಕ್ ವಾಪಸ್ ಹೋಗಿ ಓದಿ ಅವಳನ್ನು. ಮಂಗಳೂರಿಗೆ ಕರ್ಕೊಂಡು ಬಂದಿದ್ದೆ ನಾನು ಆ ಹೆಣ್ಮಗಳನ್ನು. ವಾಲಿಬಾಲ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಆಟ ಆಡಬೇಕಾದಾಗ, ಆಟ ಆಡಲಿಕ್ಕೆ ಅಂತ ಡೆಲ್ಲಿಗೆ ಹೋಗ್ತಾ ಇರಬೇಕಾದಾಗ ಅವಳು ಟ್ರೈನಿಗೆ ದರೋಡೆಕೋರ್ ಅಟ್ಯಾಕ್ ಮಾಡಿದ್ರು. ಎಲ್ಲರ ಕೈಯಲ್ಲಿ ಇದ್ದದನ್ನು ಕಿತ್ಕೊಂಡು ಕಳಿಸಿದ್ರು. ಎಲ್ಲ ಆಯಿತು. ಈ ಹುಡುಗಿ ಕುತ್ತಿಗೆಯಲ್ಲಿ ಒಂದು ಚಿನ್ನದ ಸರ ಇತ್ತು. ಅದಕ್ಕೆ ಕೈ ಹಾಕ್ಲಿಕ್ಕೆ ಬಂದಾಗ ಅವಳಂದ್ಲು, ನೋಡು ನಮ್ಮಮ್ಮ ಕೊಟ್ಟಿರೋದು ಗಿಫ್ಟು, ಇದನ್ನು ಮಾತ್ರ ಮುಟ್ಲಿಕ್ಕೆ ಹೋಗಬೇಡ, ನಾನು ಕೊಡಲ್ಲ ನಿನಗೆ ಅಂತ. ಅವನು ಸ್ವಲ್ಪ ತಂಟೆ ಮಾಡಿದಾಗ ವಾಲಿಬಾಲ್ ಪ್ಲೇಯರು ಒಂದು ಪಂಚ್ ಕೊಟ್ಲು ದರೋಡೆಕೋರ್ನಿಗೆ. ಅವ್ರಿಗೆ ಕೋಪ ಬಂತು. 4 ಜನ ಒಂದು ಕಡೆ ಸೇರಿದ್ರು. ಅವಳು ಕೈ ಕಾಲು ಇಬ್ಬಿಬ್ರು ಹಿಡ್ಕೊಂಡು ವೇಗವಾಗಿ ಹೋಗ್ತಿದ್ದ ಟ್ರೈನಿಂದ ಆಚೆ ಬಿಸಾಕ್ಬಿಟ್ರು ಅವಳನ್ನು. ಆಚೆ ಹೋಗಿ ಬಿಸಾಕ್ಬೇಕಾದ್ರಾಗೆ ಎದುರುಗಡೆಯಿಂದ ಬರ್ತಿದ್ದ ಮತ್ತೊಂದು ಟ್ರೈನಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ಲು. ಅವಳು ಕೈ ಮುರಿದಿತ್ತು, ಒಂದು ಕಾಲು ಮುರಿದಿತ್ತು. ಆವಾಗ ಹೇಳ್ತಾಳೆ ಅವಳು, ನನ್ನ ಕಾಲನ್ನು ನಾನು ಪ್ರಜ್ಞೆ ತಪ್ಪೋಗಿತ್ತು, ನಂದು ಒಂದು ಕಾಲು ಹಳಿ ಮೇಲೆ ಬಿದ್ದಿತ್ತು. ನಂಗೆ ಪ್ರಜ್ಞೆ ಬರುವಾಗ ಗೊತ್ತಾಯಿತು ಆ ಹಳಿ ಮೇಲೆ, ಯಾವ ಹಳಿ ಮೇಲೆ ಕಾಲು ಬಿದ್ದಿದ್ದು ಅದ್ರ ಮೇಲೆ ಟ್ರೈನ್ ಬರ್ತಿದೆ ಅಂತ. ತೆಗಿಲಿಕ್ಕೂ ಆಗಲಿಲ್ಲ ನನಗೆ, ಟ್ರೈನ್ ಪಾಸ್ ಆಗಿಬಿಡ್ತು. ರಾತ್ರಿ ಇಡೀ ಇಲಿ ಬಂದು ಕಚ್ತಾ ಇತ್ತು ನನಗೆ ಆ ಕಾಲಿನ ರಕ್ತದ ವಾಸನೆಗೆ. ನಾನು ದೇವ್ರನ್ನ ಕೇಳ್ಕೊಳ್ತಾ ಇದ್ದೆ, ನನ್ನ ಬದುಕಿಸು, ಸಾಯಿಸ್ಬೇಡ, ದಯವಿಟ್ಟು ಸಾಯಿಸ್ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಬೆಳಗಿನ ಜಾವದವರೆಗೂ ಬದುಕಿದೆ. ಒಂದು 4 ಜನ ದನ ಕಾಯೋ ಹುಡುಗರು ನನ್ನ ಬಚಾವ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ದೊಡ್ಡ ಗಲಾಟೆ ಆಯಿತು, ಸುದ್ದಿ ಆಯಿತು. ಹಾಸ್ಪಿಟ್ಲಲ್ಲಿ ಅನಸ್ತೇಷಿಯಾ ಇರಲಿಲ್ಲ, ಅವ್ರು ಕಾಲು ಕಟ್ ಮಾಡಬೇಕು. ನಾನಂದೆ ಬದುಕಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ಅನಸ್ತೇಷಿಯಾ ಇಲ್ಲದೇ ಇದ್ರೂ ಪರವಾಗಿಲ್ಲ, ಕಾಲು ಕಟ್ ಮಾಡಿ ಅಂತ ನನ್ನ ಬಲಗಾಲನ್ನು ಕಟ್ ಮಾಡಿದ್ರು ಅವರು. ನನ್ನ ಕಾಲು ಕಟ್ಟಾಗೋಯ್ತು. ಅದಾದಮೇಲೆ ನನಗೆ ಏಮ್ಸ್ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಕ್ಕಪಕ್ಕದವ್ರು ಬಂದು ಮಾತಾಡ್ತಾ ಹೇಳ್ತಿದ್ದಾರಂತೆ, ಪಾಪ ಅರುಣಿಮಾ ಅಂತ ಅವಳ ಹೆಸರು, ಅರುಣಿಮಾ ಸಿನ್ಹಾ, ಪಾಪ ಈ ಹೆಣ್ಮಗಳು ಇಷ್ಟು ದಿನ ವಾಲಿಬಾಲ್ ಆದರೂ ಆಡ್ತಿದ್ಲು, ಇನ್ಮೇಲೆ ನಡಿಲಿಕ್ಕೂ ಸಾಧ್ಯ ಆಗೋದಿಲ್ವಲ್ಲ ಅಂತ ಆಡ್ಕೊಳ್ತಾ ಇದ್ರು. ಬಟ್ ನನ್ನ ಮನಸ್ಸಿನಲ್ಲಿ ವಿವೇಕಾನಂದರ ಬೀಜ ಇತ್ತಲ್ಲ, ಅದು ಸುಮ್ಮನಿರ್ಲಿಕ್ಕೆ ಬಿಡಲಿಲ್ಲ. ಏನಾದರೂ ಅನ್ಯೂಶುವಲ್ ಆಗಿರೋದನ್ನು ಸಾಧನೆ ಮಾಡಬೇಕು ಅಂತ ಟಿ ವಿ ನೋಡ್ತಾ ಇದ್ಲಂತೆ. ಹಿಮಾಲಯದ ಬೆಟ್ಟಗಳನ್ನು ತೋರಿಸ್ತಾ ಇದ್ರು. ಅವಳು ತಕ್ಷಣ ತನ್ನ ಅಣ್ಣನ ಕರೆದ್ಲು. BSF ಅಲ್ಲಿ ಕೆಲಸ ಮಾಡ್ತಿದ್ದ. ಅಣ್ಣ, ನನಗೊಂದು ಆಸೆ ಇದೆ, ನಡೆಸ್ಕೊಡ್ತೀಯಾ ಅಂತ. ಕಾಲು ಮುರ್ಕೊಂಡಿದ್ದಾಳೆ ಹೆಣ್ಮಗಳು, ಏನಾದರೂ ನಡೆಸ್ಕೊಡ್ಬೇಕು ಅಂತ. ಅವಳಿಗೆ ಕೇಳಿದರೆ ಗೌರ್ಮೆಂಟ್ ಜಾಬ್ ಸಿಕ್ತಿತ್ತು, ಏನಾದರೂ ಆಗ್ತಿತ್ತು ಆ ಟೈಮ್ನಲ್ಲಿ. ಏನಾಗಬೇಕು ಹೇಳು ಅಂತಂದರೆ ಅಣ್ಣನಿಗೆ ಹೇಳಿದ್ಲು, ನಾನು ಹಿಮಾಲಯ ಏರಬೇಕು ಕಣ, ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ವಾಲಿಬಾಲ್ ಆಡೋ ಕೆಪಾಸಿಟಿ ಇಲ್ಲ ಈಗ ಅವಳಿಗೆ, ಹಿಮಾಲಯ ಏರಬೇಕು ಅಂತ. ಮಿತ್ರ, ಹಿಮಾಲಯ ಏರಬೇಕು ಅಂತ ನಾನೂ ಕನಸು ಕಟ್ಟಲ್ಲ. ಯಾಕೆಂದರೆ ಹಿಮಾಲಯದ ತುದಿ ಹಾಗೆ ಏರ್ಲಿಕ್ಕೆ ಸಾಧ್ಯನ ಮಾರಿಯಾ ಅಂತ ಡೇ 1 ಸತ್ತೋಗ್ತೀವಿ ನಾವು ಆಲೋಚನೆ ಮಾಡಿಯೇ. ಆದರೆ ಕಾಲಿಲ್ಲದ ಹೆಣ್ಮಗಳು ಡಿಸೈಡ್ ಮಾಡಿದ್ಲು. ಬಚೇಂದ್ರಿ ಪಾಲ್ ಹತ್ರ ಅಣ್ಣ ಕರ್ಕೊಂಡೋದ ಅವಳನ್ನು, ಬರ್ತಾಳೆ ಅಂತ. ಬಚೇಂದ್ರಿ ಪಾಲ್ ಇವಳನ್ನು ನೋಡ್ತಾರಂತೆ. ಏನು ಚೆನ್ನಾಗಿದೆ ಆ ಕಾನ್ವರ್ಸೇಷನ್ ಅಂದರೆ, ಬಚೇಂದ್ರಿ ಪಾಲಿಗೆ ಇವಳು ಹೇಳ್ತಾಳೆ, ಮೇಡಮ್ ನಾನೇ ಹತ್ತಬೇಕು ಅಂತಿರೋದು, ವಿಲ್ ಯು ಹೆಲ್ಪ್ ಮೀ? ನನಗೆ ಹತ್ತೋದನ್ನು ಕಲಿಸ್ಕೊಡ್ತೀರಾ? ಅವನಂತೂ, ನೀನು ಕಾಲಿಲ್ಲ ಕಣಮ್ಮ, ನೀನು ಹೆಂಗೆ ಹತ್ತುತ್ತೀಯಾ? ಏನಂದಂತೆ ಗೊತ್ತಾ ಅರುಣಿಮಾ, ನಂಗೆ ಅವಳನ್ನು ಕಂಡಾಗೆಲ್ಲ ಭಾಳ ಹೆಮ್ಮೆ ಅನ್ಸತ್ತೆ ರೀ. ಆ ಹೆಣ್ಮಗಳು ಹೇಳಿದ್ಲಂತೆ, ಮೇಡಮ್ ನೀವು ಹೆಲ್ಪ್ ಮಾಡಿದರೆ ನಿಮ್ಮ ಹೆಲ್ಪ್ ತೊಗೊಂಡು ಹತ್ತೀನಿ, ನೀವು ಹೆಲ್ಪ್ ಮಾಡಲಿಲ್ಲ ಅಂದರೆ ನಾನು ಒಬ್ಬಳೇ ಏರಿ ಕೂತ್ಕೋತೀನಿ, ಒಟ್ಟಲ್ಲಿ ಹಿಮಾಲಯದ ಮೇಲೆ ಇರಿದ್ದೇ ಇರ್ತೀನಿ ನಾನು ಒಂದಿನ ಅಂತ ಅವಳು ಹೇಳಿದ್ಲಂತೆ. ಹೊರಡಬೇಕು ಅಂದಾಗ ಬಚೇಂದ್ರಿ ಪಾಲ್ ಕರೆದು ಹೇಳಿದ್ರಂತೆ, ಮಗು ಅರುಣಿಮಾ,
ನೀನು ಹಿಮಾಲಯ ಏರ್ ಆಗ್ಬಿಟ್ಟಿದೆ ಕಣೋ, ಇನ್ನು ಈ ಜನರಿಗೆ ತೋರಿಸೋದಷ್ಟೇ ಬಾಕಿ, ಲೆಟ್ ಮಿ ಹೆಲ್ಪ್ ಯು ಔಟ್, ಕಮ್ ಅಂತ ಕೇಳಿ ಅವಳನ್ನು ತನ್ನ ಟೀಮಿಗೆ ಸೇರಿಸ್ಕೊಂಡ್ರು. ಟ್ರೈನಿಂಗ್ ಶುರು ಮಾಡಿದರು. ಬೇರೆಯವರಿಗೆಲ್ಲ 18-20 ದಿನ ಟ್ರೈನಿಂಗ್ ಆದರೆ ಅವಳು 1.5-2 ತಿಂಗಳ ಕಾಲ ರಿಗರಸ್ ಟ್ರೈನಿಂಗು. ಫೈನಲಿ ಹತ್ತೋ ಟೈಮ್ ಬಂತಲ್ಲ, ಜೊತೆಲಿದ್ದವ್ರು ಹೇಳ್ತಿದ್ರಂತೆ, ಅರುಣಿಮಾ ಇಲ್ಲಿವರೆಗೂ ಬಂದಿದ್ಯಾ, ಗ್ರೇಟ್, ವಾಪಸ್ ಹೋಗಿ ಇಲ್ಲಿಂದ ಅಂತ. ಅವಳು ಹೇಳ್ತಿದ್ದಂತೆ, ನೀವು ಬೇಕಾದರೆ ಮನೆಗೆ ಹೋಗ್ರಲ್ಲ, ನಾನು ಗುಡ್ಡ ಮುಟ್ಟಿಯೇ ಬರೋದು ಅಂತ. ಅರುಣಿಮಾನ್ ಚಾಲೆಂಜ್ ಅದು. ಮಿತ್ರ, ಬೇರೆಯವ್ರಿಗೆ ಸುಲಭ, ನನಗೆ ನಿಮಗೆ ವಾಸ್ ಈಸಿಯರ್, ಬಿಕಾಸ್ ಆ ಐಸು ಹಂಗೆಯೋ ಐಸ್ ಕ್ರೀಮ್ ಐಸ್ ಅಲ್ಲ, ಅದು ಕಾಂಕ್ರೀಟ್ ಐಸು, ಹಿಮಾಲಯದ ಬಂಡೆ. ಆ ಬಂಡೆನ ಕೆತ್ತಬೇಕು, ಅದರೊಳಗೆ ಕಾಲು ಹಾಕಿ ಪ್ರೆಷರ್ ಹಾಕಿ ಇನ್ನೊಂದು ಕಾಲು ಹಾಕಿ ಮುಂದಕ್ಕೆ ಹೋಗ್ಬೇಕು. ಆ ಥರ ಬಂಡೆಗಳವು. ಆ ಬಂಡೆಗಳನ್ನು ಕೆತ್ತಿ ಬೇರೆಯವರೆಲ್ಲ ಕಾಲು ಹಾಕ್ತಾರಲ್ಲ, ಇವಳು ಕಾಲು ಹಾಕಿದರೆ ಆ ಮುರಿದೋಗಿರೋ ಕಾಲಿಗೆ ಅವಳೊಂದು ಆರ್ಟಿಫಿಷಿಯಲ್ ಲಿಂಬ್ ಬಿಟ್ಟಿರ್ತಾಳಲ್ಲ, ಅದು ಟರ್ನ್ ಆಗಿಬಿಡೋದು. ಮತ್ತದನ್ನು ಸರಿ ಮಾಡ್ಕೋಬೇಕು, ಮತ್ತೆ ಕಾಲು ಹಾಕಬೇಕು. ಬೇರೆಯವರೆಲ್ಲರೂ ವೇಗ ವೇಗ ಹೋಗ್ತಿದ್ರೆ ಇವಳು ಒಂದೊಂದು ಕಾಲನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಒಂದು 100 ಹೆಜ್ಜೆ ಆದಮೇಲೆ ಆ ಕಾಲಿನ ಗಂಟನ್ನು ಬಿಚ್ಕೋಬೇಕು, ಯಾಕೆಂದರೆ ಅದು ಉಜ್ಜಿ ರಕ್ತ ಬಂದುಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಹಾಕ್ಕೋಬೇಕು. ಒಂದು ಸ್ವಲ್ಪ ದೂರ ನಡೆದ್ಮೇಲೆ ಡಿಸೈಡ್ ಮಾಡಿದ್ಲಂತೆ, ಇನ್ನು ಯಾವ ಕಾರಣಕ್ಕೂ ನಾನು ಸುಮ್ಮನಿರಲ್ಲ, ರಕ್ತ ಎಷ್ಟು ಹರಿದೋಗುತ್ತೋ ಹರಿದೋಗ್ಲಿ, ಹಿಮಾಲಯಕ್ಕೆ ಹೋದ್ಮೇಲೆ ಇನ್ನು ನನ್ನ ಕಾಲು ಬಿಚ್ಚೋದು ಅಂತ ಡಿಸೈಡ್ ಮಾಡಿ ಹತ್ಲಿಕ್ಕೆ ಶುರು ಮಾಡಿದ್ಲು ಹೆಣ್ಮಗಳು. ಮಿತ್ರ, ಭಗವಂತ ಸಹಾಯಕ್ಕೆ ಬರ್ತಾನೆ ಅಂತ ನಾನು ಹೇಳಿದ್ನಲ್ಲ, ಇನ್ನೇನು ಹಿಮಾಲಯದ ತುದಿ ಕಾಣ್ತಾ ಇದೆ. ಪ್ರಾಬಬಲಿ ಇನ್ನೊಂದು ಕೆಲವು ಮೀಟರ್ಸ್ ಹೋದರೆ ಹಿಮಾಲಯ ಸಿಕ್ಬಿಡುತ್ತೆ. ಇವಳು ಆಕ್ಸಿಜನ್ ಕೊನೇ ಲೆವೆಲ್ಲಿಗೆ ಬಂದುಬಿಟ್ಟಿತ್ತು, ಇನ್ನು ಆಕ್ಸಿಜನ್ ಇಲ್ಲ ಅಂತಾಯಿತು. ಅವಳನ್ನು ಕರ್ಕೊಂಡು ಬಂದ ಶೇರ್ಪಾ ಹೇಳ್ದ, ನೀನೂ ಸಾಯ್ತೀಯ, ನನ್ನನ್ನು ಸಾಯಿಸ್ತೀಯ, ವಾಪಸ್ ಹೋಗೋಣ ಬಾ ಅಂತ. ಅವಳಂದ್ಲು, ಪ್ಲೀಸ್, ನಾನು ಸತ್ತರೆ ಅಲ್ಲೇ ಸಾಯ್ತೀನಿ, ದಯವಿಟ್ಟು ಕರ್ಕೊಂಡು ಹೋಗಿ ನನ್ನ ಅಂತ. ಇನ್ನೇನು ಹಂಗೆ ಆಗುವಾಗ ಮೋಡ ಬಂತಂತೆ. ಆ ಮೋಡ ಬಂದಾಗ ಯೂಶಲಾಗಿ ಯಾರೂ ಹತ್ತೋದಿಲ್ಲ ಹಿಮಾಲಯದ ಮೇಲೆ. ಮೋಡ ಬಂದರೆ ಅದು ಡೇಂಜರಸ್ ಅಂತ. ಯಾರೋ ಒಬ್ಬ ಜರ್ಮನ್ ಕ್ಲೈಂಬರು ಆ ಮೋಡ ನೋಡಿ ಗಾಬರಿಯಾಗಿ ತನ್ನ ಹತ್ರ ಇರುವಂಥ ಫುಲ್ ಸಿಲಿಂಡ್ರನ್ನು ಅಲ್ಲೇ ಬಿಸಾಕಿ ಅರ್ಧ ಸಿಲಿಂಡರ್ನ ಇಟ್ಕೊಂಡು ದರ ತಾನು ಇಳಿದೋಗ್ಬಿಟ್ಟ, ಮೇಲಕ್ಕೆ ಹೋಗಲೇ ಇಲ್ಲ. ಇವಳಂದು ನಾನು ಹೇಳಿಲ್ವಾ ದೇವ್ರು ಹೆಲ್ಪ್ ಮಾಡ್ತಾನೆ ಅಂತ. ಆ ಸಿಲಿಂಡರ್ ತೊಗೊಂಬಂದು ನನಗೆ ಹಾಕು, ನಾನು ಹತ್ತೀನಿ ಅಂತ. ಅವ್ನು ತೊಗೊಂಬಂದು ಸಿಲಿಂಡರ್ ಕೂರಿಸ್ದ. ಇವಳು ಯಾವಾಗ ಸಿಲಿಂಡರ್ ಕೂರಿಸಿದ್ಲು ಮೋಡ ಕರಗಿತು. ಇವಳು ನಿಧಾನಕ್ಕೆ ಹತ್ತಿದ್ಲು, ಮೇಲೆ ಹೋಗಿ ನಿಂತ್ಕೊಂಡ್ಲು. ಶೇರ್ಪಾ ಕಣ್ಣಲ್ಲೂ ನೀರು, ಎಂಥ ಸಾಧನೆ ತಾಯಿ ನಿಂದು ಅಂತ. ಹೋದ್ಮೇಲೆ ಏನು ಮಾಡಿದ್ಲಂತ ಗೊತ್ತಾ ಮಿತ್ರೆ? ಹೋದ್ಮೇಲೆ ಏನು ಮಾಡಿದೆ ಅಂತ ಕೇಳಿದೆ ನಾನು. ಶಿ ಸೆಡ್, ನಾನು ಮೊದಲು ನನ್ನ ಬ್ಯಾಗಲ್ಲಿದ್ದಂಥ ವಿವೇಕಾನಂದರ ಫೋಟೋ ತೆಗೆದೆ. ಯಾವಾಗ ಕಷ್ಟ ಆಗ್ತಿತ್ತೋ ಅವ್ರ ಮುಖ ನೋಡ್ಕೊಂಡು ಮೇಲೆ ಹತ್ತದವಳು ನಾನು. ಅವ್ರನ್ನಲ್ಲಿಟ್ಟು ಹಿಮಾಲಯದ ಮೇಲೆ ನನ್ನ ಗುರುದೇವನಿಗೆ ಪೂಜೆ ಮಾಡಿದೆ ನಾನು. ಮಾಡಿ ಶೇರ್ಪಾಗೆ ಹೇಳಿದ್ಲಂತೆ, ಒಂದೇ ಒಂದು ಹೆಲ್ಪ್ ಮಾಡು, ನನ್ನ ಬ್ಯಾಗಲ್ಲಿ ಒಂದು ಕ್ಯಾಮ್ರಾ ಇದೆ, ಕೊಡ್ತೀನಿ, ಈ ಕ್ಯಾಮ್ರಾ ತಗೋ, ನಾನು ಹೆಲ್ಮೆಟ್ ತೆಗಿತೀನಿ, ಒಂದು 30-40 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡು ಅಂತ. ಮಿತ್ರ, ಹಿಮಾಲಯದಲ್ಲಿ ಕೈ ಕೂಡ ಆಚೆಗೆ ಬಿಡಲ್ಲ, ಬಿಟ್ಟರೆ ಫ್ರಾಸ್ಟ್ ಬೈಟ್ ಆಗುತ್ತೆ. ಅಂಥದ್ರ ಹೆಲ್ಮೆಟ್ ತೆಗಿತೀನಿ ಅಂತಿದ್ದಾಳೆ ಇವಳು. ಅವ್ನು ಬೈದ, ಅವಳು ಹೇಳ್ತಾಳೆ, ಸತ್ತರೆ ಇಲ್ಲೇ ಸಾಯ್ತೀನಿ, ಬಟ್ ವಿಡಿಯೋ ಮಾತ್ರ ನನ್ನ ಜನರಿಗೆ ನೀನು ಮುಟ್ಟಿಸ್ಬೇಕು ಅಂತ. ಹೆಲ್ಮೆಟ್ ತೆಗೆದು ಏನು ಹೇಳಿದಾಳ ಗೊತ್ತಾ? ಕಾಲಿಲ್ಲದ ನಾನೇ ಹಿಮಾಲಯ ಏರಿದ್ದೀನಿ, ಎಲ್ಲ ಗಟ್ಟಿ ಇರೋ ನೀವಿನ್ಯಾಕೆ ಅಲ್ಲೇ ಇದ್ದೀರ ಕಣ್ರಪ್ಪ, ಮೇಲ್ ಬನ್ನಿ ಅಂತ. ಏನು ಅದ್ಭುತವಾದ ಸಂದೇಶ ಅವಳದ್ದು ಅಂತಂದರೆ, ಹಂಗೆ ಹೇಳಿ ಕೆಳಗೆ ಬಂದರೆ ಇನ್ನಿವಳಿಗೆ ನಡಿಲಿಕ್ಕೂ ಆಗಲ್ಲ ಅಂತ ಯಾರ್ಯಾರು ಮೂದಲಿಸ್ತಾ ಇದ್ರೋ ಅವರೆಲ್ಲರೂ ಹಾರ, ಅವರೆಲ್ಲರೂ ಬೊಕ್ಕೆ, ಹಣ್ಣು ಎಲ್ಲ ತೊಗೊಂಡು ನಿಂತಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ಸನ್ಮಾನ ಮಾಡಿದರು. ನಮ್ಮ ರಾಜ್ಯಕ್ಕೆ ಕೀರ್ತಿ, ನಿನಗೊಂದು ಗೌರ್ಮೆಂಟ್ ಜಾಬ್ ಕೊಡ್ತೀವಿ ಅಂತಂದರೆ ಅವಳಂದ್ಲು, ನಾನು ಗೌರ್ಮೆಂಟ್ ಜಾಬ್ ಬೇಕಿದ್ರೆ ಆಗಲೇ ಹೋಗ್ತಿದ್ದೆ, ನಾನು ಗೌರ್ಮೆಂಟ್ ಜಾಬ್ ಬೇಕಾಗಿಲ್ಲ, ನನಗೊಂದು ಚಾಲೆಂಜ್ ಇದೆ. ಜಗತ್ತಿನ ಮೊದಲ ಕಾಲು ಮುರ್ಕೊಂಡ ಹೆಣ್ಮಗಳು ಹಿಮಾಲಯ ಏರಿದ್ದೀನಿ ಅಂತ ರೆಕಾರ್ಡ್ ಇದೆ. ಈಗ ನಾನು ಇನ್ನೊಂದು ರೆಕಾರ್ಡ್ ಮಾಡಬೇಕು. ಜಗತ್ತಿನ ಎಲ್ಲ ಖಂಡಗಳಲ್ಲೂ 7 ಖಂಡಗಳಲ್ಲಿ ಹೈಯೆಸ್ಟ್ ಪೀಕ್ ಯಾವುದಿದೆಯೋ ಅದನ್ನು ಮುಟ್ಟಿದ ಮೊದಲ ಕಾಲಿಲ್ಲದ ಮಹಿಳೆ ಅಂತ ನಾನು ಆಗಬೇಕು. ನಾನು ಆ ಕೆಲಸಕ್ಕೆ ನಿರತವಾಗ್ತೀನಿ ಅಂತ ಅವಳು 7 ಖಂಡಗಳನ್ನು 7 ಖಂಡದ ಪೀಕ್ ಮುಟ್ಟಿ ಬಂದಿರುವಂಥ ಅಪರೂಪದ ಹೆಣ್ಣುಮಗಳು ಅರುಣಿಮಾ ಸಿನ್ಹಾ. ಯಾರು ನಿನಗೆ ಪ್ರೇರಣೆ ಅಂತಂದರೆ ಸ್ವಾಮಿ ವಿವೇಕಾನಂದ ಪ್ರೇರಣೆ ಅಂತಾಳೆ. ನಮಗೇನೂ ಮಾಡೋದಿಲ್ವ ವಿವೇಕಾನಂದರು? ಹ್ಯಾವ್ ವಿ ಓಪನ್ಡ್ ಅವರ್ ಹಾರ್ಟ್ಸ್? ಅದು ಇರುವಂಥ ದೊಡ್ಡ ಪ್ರಶ್ನೆ. ಮಿತ್ರ, ನಮ್ಮ ಹೃದಯಗಳನ್ನು ತೆರೆಕೊಳ್ಳುವಂಥ ಅಗತ್ಯ ಇದೆ. ಇವತ್ತಿನ ದಿನ ಒಳ್ಳೆ ದಿನ, ಎಲ್ಲ ದಿನವೂ ಒಳ್ಳೆ ದಿನವೇ. ನನಗೆ ವಿವೇಕಾನಂದರಿಗೆ ಸಂಬಂಧಪಟ್ಟ ದಿನಗಳು ಯಾವತ್ತೂ ಒಳ್ಳೆಯದಾಗಿರುತ್ತೆ. ಯಾಕೆ ಅಂತಂದರೆ ಏನಾದರೂ ಹೊಸ ಸಂಕಲ್ಪ ತೆಗೆದುಕೊಳ್ಳಿಕ್ಕೆ ಭರ್ಜರಿಯಾಗಿರುವಂಥ ದಿನ. ಇವತ್ತೊಂದು ಸಂಕಲ್ಪ ತೆಗೆದುಕೊಳ್ಳಿ, ನಾನು ವಿವೇಕಾನಂದರನ್ನು ಓದ್ತೀನಿ, ವಿವೇಕಾನಂದರ ಬದುಕಿನಂತೆ ನಡೆಯೋ ಪ್ರಯತ್ನ ಮಾಡ್ತೀನಿ. ಅಥವಾ ಏನೂ ಆಗಲಿಲ್ಲ ಅಂದರೆ ನಮ್ಮ ಸ್ವಾಮಿಗಳೊಬ್ರು ಹೇಳ್ತಿದ್ರು ಭಾಳ ಚೆನ್ನಾಗಿ, ವಿವೇಕಾನಂದರ ಫೋಟೋ ಇಟ್ಟು ಪ್ರತಿನಿತ್ಯ ಅದಕ್ಕೆ 3 ಸಲ ಅಗರಬತ್ತಿ ಸುತ್ತಿ ಪಕ್ಕಕ್ಕೆ ಅಗರಬತ್ತಿ ಹಚ್ಚಿ ಬಂದ್ಬಿಡು. ಒಂದು 3 ತಿಂಗಳಾದಮೇಲೆ ವಿವೇಕಾನಂದರ ದೆವ್ವ ನಿನ್ನನ್ನು ಹಿಡ್ಕೊಳ್ಳುತ್ತೆ, ಅದು ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಅಂತ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ದರ್ಶನ್ ದೆವ್ವ, ಸಲ್ಮಾನ್ ಖಾನ್ ದೆವ್ವ, ಇವ್ರ ದೆವ್ವಗಳನ್ನು ನಮ್ಮನ್ನು ಆವರಿಸ್ಕೊಳ್ಳೋಕ್ಕಿಂತ ವಿವೇಕಾನಂದರ ದೆವ್ವ ಹಿಡ್ಕೊಂಡ್ರೆ 100 ಪಾಲು ಒಳ್ಳೆಯದು, 1000 ಪಾಲು
ಒಳ್ಳೆಯದು ಅಂತ. ವಿವೇಕಾನಂದರ ಹೆಸರಿನ ಇನ್ಸ್ಟಿಟ್ಯೂಷನ್ನಲ್ಲಿರುವಂಥ ಎಲ್ಲ ತರುಣ ತರುಣಿಯರ ಹೃದಯವನ್ನು ಸ್ವಾಮಿ ವಿವೇಕಾನಂದರು ಆವರಿಸಿಕೊಂಡ್ರೆ ಬಹುಶಃ ಈ ದೇಶಕ್ಕೆ ಇನ್ನೂ ಹೆಚ್ಚಿನ ಲಾಭ ಇದೆ. ಇವತ್ತು ಈ ದೇಶ ಹೋಗ್ತಾ ಇರುವಂಥ ಈ ಹಾದಿಯಲ್ಲಿ ನೀವೆಲ್ಲರೂ ವಿವೇಕಾನಂದರ ಪ್ರೇರಣೆಯನ್ನು ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸಿದ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಹೇಳೋಣ. ಸ್ವಾಮಿ ವಿವೇಕಾನಂದರಿಗೆ ಭಾಳ ಇಷ್ಟವಾಗಿರುವಂಥ ಕೆಲಸ ಅದು. ಎರಡೂ ಕೈಗಳನ್ನು ಗಾಳಿಗೆ ಬೀಸಬೇಕು, ಭಾರತ್ ಮಾತೆಗೆ ಜೈಕಾರ ಹೇಳಬೇಕು. ಒಂದ್ಸಲ ನನ್ನ ಜೊತೆ ಜೋರಾಗಿ ಹೇಳಬೇಕು, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ.